ಒಂದನೇ ನಿರ್ಣಯ ಏನು ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀ ಕುರುಬರ ಸಂಘಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲ, ಎಲ್ಲ ಶೋಷಿತ ಸಮುದಾಯಗಳ, ಎಲ್ಲ ಬಡವರ, ಈ ರಾಜ್ಯದ 7 ಕೋಟಿ ಜನಗಳ ಮುಖ್ಯಮಂತ್ರಿ. ಅವರನ್ನು ಆಯ್ಕೆ ಮಾಡಿರೋ ಜನ 2.5 ವರ್ಷಕ್ಕೆ ಅಂತೇಳಿ ಓಟ್ ಹಾಕಿ ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕೆ ಅಂತ ಓಟ್ ಹಾಕಿ ಜನಗಳು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡು ಈ ದ್ವಂದ್ವ ನೀತಿಯನ್ನು ತಪ್ಪಿಸಬೇಕು. ಜನರ ಏನು ಒಂದು ಅನಿಸಿಕೆ ಇದೆ, ಆ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೋಬೇಕು ಅನ್ನೋದು ನಿರ್ಣಯವನ್ನು ನಮ್ಮ ಸಂಘದ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸಂಘದ ಡೈರೆಕ್ಟರ್ಗಳು, ಪದಾಧಿಕಾರಿಗಳು, ಸಂಘದ ಮುಖಂಡರುಗಳು ಎಲ್ಲರೂ ಸೇರಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಸಿದ್ದರಾಮಯ್ಯನವ್ರ ಹಿಂದೆ ಇಡೀ ರಾಜ್ಯ ಎಲ್ಲ ಬಡವರು, ಶೋಷಿತ ವರ್ಗದವರು ಇದ್ದಾರೆ ಅಂತ ಅದೊಂದು ನಿರ್ಣಯ ಮಾಡಿದ್ದೀವಿ. ಹಾಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಕೇಂದ್ರ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನಾವೊಂದು ಪತ್ರದ ಮುಖಾಂತರ, ಮೇಲನ್ನು ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೂಡ ಕೊಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಏನಾರ ಈ ಶೋಷಿತ ಸಮಾಜದ ಏನು ನಮ್ಮ ಎಲ್ಲರ ಕರ್ನಾಟಕದ ಮುಖ್ಯಮಂತ್ರಿ ಏನಾಗಿದ್ದಾರೆ ಸಿದ್ದರಾಮಯ್ಯನವರು, ಅವರನ್ನ ಏನಾದರೂ ತೊಂದರೆ ಕೊಟ್ಟಿದ್ದಾದರೆ ಎಲ್ಲ ಹಿಂದುಳಿದ ವರ್ಗದ ಶೋಷಿತ ಸಮಾಜದ ಅಹಿಂದ ಎಲ್ಲ ಒಂದು ಇದನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರನ್ನು ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಏಟನ್ನು ಕೊಡಬೇಕು ಅನ್ನೋದು ನಿರ್ಣಯವನ್ನು ಕುರುಬರ ಸಂಘದಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲರನ್ನ ಒಗ್ಗೂಡಿಸ್ಕೊತೀವಿ. ಕುರುಬರ ಸಂಘ ಒಂದೇ ಅಲ್ಲ, ಎಲ್ಲರ ಶೋಷಿತ ಸಮಾಜಗಳನ್ನು ಒಗ್ಗೂಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಡೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸ್ತೀವಿ. ಇದು ನಮ್ಮ ಸಂಘದ ನಿರ್ಣಯ. ಇನ್ನೊಂದಷ್ಟು ಅಭಿಪ್ರಾಯಗಳು, ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ವಿಚಾರ, ಮುಂದಿನ ವಿಚಾರ, ಈಗಲ್ಲ. ಅದೆಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ. ಸಂಘದ ನಿರ್ಣಯಗಳು ಇಷ್ಟ ಆಗಿದೆ, ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ, ಅದು ಬೇರೆ ವಿಚಾರ. ಅದನ್ನ ಯಾವ ರೀತಿಯಾಗಿ ಸಂಘ ಸಿದ್ದರಾಮಯ್ಯನವರು ಚೇಂಜ್ ಮಾಡಿದರೆ ಅದನ್ನ ಏನಾರ ಅದಕ್ಕೆ ಇದನ್ನ ಕೊಟ್ಟೆ ಆಮೇಲೆ ಮುಂದಿನ ವಿಚಾರ. ಅದು ನಾವು ಸದ್ಯಕ್ಕೆ ಅವ್ರವ್ರ ವೈಯಕ್ತಿಕ ಹೇಳಿದ್ದಾರೆ. ನಮ್ಮದು ಕುರುಬರ ಸಂಘದಿಂದಾಗಲಿ ಶೋಷಿತ ವರ್ಗ ಸಮಾಜದಿಂದಾಗಲಿ ಆ ನಿರ್ಣಯ ನಾವು ಇನ್ನೂ ತಗೊಂಡಿಲ್ಲ. ಅಕಸ್ಮಾತ್ ಅವ್ರ ಸಂಘದ ಏನ ಸಿದ್ದರಾಮಯ್ಯ ಅವ್ರ ಕೈ ಹಚ್ಚಿದ್ರೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಹಿಂದಿನಿಂದಲೂ ಕೂಡ ಚುನಾವಣೆ ಆದ್ಮೇಲೆ ಹೈಕಮಾಂಡ್ ಇದೇ ರೀತಿಯಾಗಿ ಗೊಂದಲಗಳನ್ನ ಸೃಷ್ಟಿಸಿಕೊಂಡೇ ಬರ್ತಾ ಇದೆ. ಯಾರಿಗೂ ಕೂಡ ಯಾವುದೇ ಒಂದು ಫೈನಲ್ ಆಗಿ ಹೀಗೆ ಇದೆ ಅನ್ನುವಂತ ಪರಿಸ್ಥಿತಿಯನ್ನು ವಿವರಿಸಿರಲಿಲ್ಲ. ಈಗಲೂ ಕೂಡ ಅಂತದ್ದೇ ಕೆಲಸವನ್ನ ಮಾಡ್ತಾ ಇದೆ. ಇದು ಮುಂದುವರೆದ್ರೆ ಇನ್ನಷ್ಟು ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ನಿಮ್ಮದೇ ಸಮುದಾಯದವರು, ಬಣದಲ್ಲಿರುವಂತವ್ರು ಹೇಳ್ತಾ ಇರುವಂತದ್ದು. ಇಲ್ಲ, ಒಂದು ಮಾತು ಹೇಳ್ತೀನಿ. 23ರ ವಿಧಾನಸಭಾ ಚುನಾವಣೆಯಲ್ಲಿ ಏನು ಚುನಾವಣೆ ನಡೆದಿದೆ, ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲ ಒಟ್ಟುಗೂಡಿ ಇದಕ್ಕೆ 80ರಿಂದ 90% ಓಟನ್ನು ಕಾಂಗ್ರೆಸ್ ಕೊಟ್ಟು ಇವತ್ತು 140 ಸೀಟ್ ಬಂದಿದೆ. ಹೈಕಮಾಂಡ್ಗೂ ಗೊತ್ತಿದೆ, ರಾಜ್ಯದಲ್ಲಿರುವಂಥ ಎಲ್ಲರಿಗೂ ಗೊತ್ತಿದೆ. ಅದನ್ನೇನು ಮುಚ್ಚಿಟ್ಟು ಹೇಳುವಂಥದ್ದು ಏನಿಲ್ಲಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಮುಂದೆ ಏನಾಗುತ್ತೆ ಅನ್ನೋದು ಪರಿಣಾಮ ಕಾದು ನೋಡ್ಬೇಕಾಗ್ತದೆ. ಇಲ್ಲ, ವಚನ ಭ್ರಷ್ಟನ್ನು ನಿಮಿಷ ಅದು ಯಾರಿಗೆ ವಚನ ಕೊಟ್ಟಿದ್ದಾರೆ, ಯಾರ ಮುಂದೆ ಕೊಟ್ಟಿದ್ದಾರೆ? ವಚನ ಯಾರು ಕೊಟ್ಟಿರೋ? ಜನ. ಇದು ಪ್ರಜಾಪ್ರಭುತ್ವ ಸ್ವಾಮಿ. ಜನ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ. 5 ವರ್ಷಕ್ಕೆ ಅವ್ರು ಮುಖ್ಯಮಂತ್ರಿಯಾಗಿ ಇರಬೇಕು ಅನ್ನೋದು ನಮ್ಮ ಆಗ್ರಹ. ಯಾರು ಮಾತು ಕೊಟ್ಟಿದ್ದಾರೆ? ಯಾರಿಗೆ ಮಾತು ಕೊಟ್ಟಿದ್ದಾರೆ? ಜನ ಓಟ್ ಹಾಕಿರೋದು, 7 ಕೋಟಿ ಜನ ಓಟ್ ಹಾಕಿರೋದು. ಬೇರೆ ಯಾರು ಅಭಿಪ್ರಾಯ ಅಥವಾ ಮಾತು ಕೊಟ್ಟರು ಯಾರಿಗೂ ಇಲ್ವಲ್ಲ. ಯಾರು ಕೊಟ್ಟಿದ್ದಾರೆ? ಇಲ್ವಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಲ್ಲೂ ಸಹ ನಾವು 2.5 ವರ್ಷ ಬಿಟ್ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. CLP ಸಭೆಯಲ್ಲಿ ಹೈಕಮಾಂಡ್ ಬದ್ಧ ಅಂತ ಹೇಳಿದ್ದಾರೆ. CLP ಸಭೆಯಲ್ಲಿ 5 ವರ್ಷಕ್ಕೆ ಅಂತೇಳಿ ಶಾಸಕರು ಆಯ್ಕೆ ಮಾಡಿದಂಥದ್ದು. ಇವತ್ತು 2.5 ವರ್ಷ ಮುಗಿದಿದೆ, 2 ವರ್ಷ ಕಂಪ್ಲೀಟ್ ಇದೆ. ಸರ್, ಈಗ ಸಿದ್ದರಾಮಯ್ಯನವರೇ ಒಪ್ಪಿ ಇನ್ ಕೇಸ್ ಆಯ್ತಪ್ಪ ನಾನು ಹಿಡಿತೀನಿ ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಅವ್ರ ಮನಸ್ಸಿಗೆ ಏನಾದ್ರು ಬೇಜಾರಾಗಿದ್ರು ಕೂಡ ಬಹಿರಂಗ ಪಡಿಸ್ತೆ ನಾನು ಹಿಡಿತೀನಿ ಅಪ್ಪ ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಸ್ವಾಗತ ಮಾಡ್ತಾರೆ. ಹೇಗೆ? ಪ್ರಮೇಯನೇ ಇಲ್ಲ ಸರ್, ಅದು ಬರೋದೇ ಇಲ್ಲ, ಪ್ರಮೇಯನೇ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ, ಜನ ಇವತ್ತಿನ ಜನ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡೋದು ಸಿದ್ದರಾಮಯ್ಯನ ನಾಯಕತ್ವದಿಂದ. ಒಂದು ವೇಳೆ
ಬಹಿಷ್ಕಾರ ಮಾಡ್ತಾರೆ. ಬಹಿಷ್ಕಾರ ಮಾಡಿ ಅದಕ್ಕೆ ಅದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನ ವಿಚಾರ ಮಾಡ್ತೀವಿ. ಅದನ್ನು ತಗೊಳ್ತೀವಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆಮೇಲೆ ಯಾರು ಅಲ್ಲಿಂದ ಮತಗಳು ಪಡೆದು ಶಾಸಕರಾಗಿದ್ದಾರೆ ಅವ್ರಿಗೆಲ್ರಿಗೂ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಚುನಾವಣೆ ಸ್ಪರ್ಶಿಸೋದು ಕಷ್ಟ ಆಗುತ್ತೆ. ಸಿದ್ದರಾಮಯ್ಯನವ್ರ ನಾಯಕತ್ವನ ಇಳಿಸಿದ್ರೆ ಈ ಎಚ್ಚರಿಕೆಯನ್ನ ಕುರುಬರ ಸಂಘದಿಂದ ನೀಡ್ತೇವೆ. ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂದ್ರೆ ರೀಸನ್ ಏನು? ಯಾವ ಕಾರಣಕ್ಕೋಸ್ಕರ ನೀವು ಇಳಿಸ್ತಿದ್ದೀರಿ? ಯಾವ ಉದ್ದೇಶದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಒಟ್ಟಾರೆ